ಅಲ್ಲಿ ಪರಿಪೂರ್ಣವಾದಂತಹ ಒಂದು ಜಯ ಈ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗ್ತದೆ. ನಮಸ್ಕಾರ. ಈಗ ಪ್ರಸ್ತುತದಲ್ಲಿ ರಾಜ್ಯದಲ್ಲಿ ನಡೀತಿರುವಂಥ ಒಂದು ಚರ್ಚೆಯ ವಿಚಾರವಾಗಿ ನಾವು ಇವತ್ತೆಲ್ಲರೂ ಮಾತಾಡಬೇಕು ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದಾರೆ. ಇವರ ಒಂದು ಅಭಿಮಾನಿಗಳ ಬಳಗ ತುಂಬ ದೊಡ್ಡದಿರೋದ್ರಿಂದ ನಮ್ಮ ಮಂದಿರದಲ್ಲಿ ಆ ಒಂದು ಅಭಿಮಾನಿಗಳು ಅಥವಾ ರಾಜಕೀಯ ಹಿತಾಸಕ್ತಿಗಳಾದಂಥ ಒಂದಷ್ಟು ಜನ ಬಂದು ನಮ್ಮಲ್ಲಿ ಪ್ರಶ್ನೆಯನ್ನು ಮಾಡಿದಾಗ ಈ ಒಂದು ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಆಗ್ತಾರಾ ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ ಅಂತ ಹೇಳಿ ಪ್ರಶ್ನೆಯನ್ನಿಟ್ಟಾಗ ನಮ್ಮ ಪ್ರಶ್ನಾಲಗ್ನದಲ್ಲಿ ಬಂದಂಥ ವಿಚಾರದಲ್ಲಿ ಕೆಲವೇ ದಿನಗಳಲ್ಲಿ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ಉತ್ತರ ಬಂದಿದೆ. ವಿಶೇಷವಾಗಿ ಶಿವಕುಮಾರ್ ಅವರ ಒಂದು ಹೆಸರಿನ ಮೇಲೆ ನಾವು ಜಾತಕವನ್ನು ತೆಗೆದು ನೋಡಿದಾಗ, ಪರಿಶೀಲನೆ ಮಾಡಿದಾಗ ಶ್ರವಣ ನಕ್ಷತ್ರ ಮಕರ ರಾಶಿಗೆ ಸಪ್ತಮದಲ್ಲಿ ಗುರು ಈಗ ಪರಿಪೂರ್ಣವಾದಂಥ ಗುರುದೃಷ್ಟಿಯನ್ನು ಇಟ್ಟು ರಾಶಿಯ ಮೇಲೆ ಒಂದು ಸಂಚಾರದಲ್ಲಿದ್ದಾರೆ. ಆಮೇಲೆ ಅಧಿಕಾರವನ್ನು ಕೊಡ್ತಕ್ಕಂಥ ರವಿ ಲಾಭದಲ್ಲಿದ್ದಾರೆ. ಹಾಗಾಗಿ ಈ ಎಲ್ಲ ವಿದ್ಯಮಾನಗಳನ್ನು ಗಮನದಲ್ಲಿಟ್ಕೊಂಡು ಪ್ರಶ್ನೆಯನ್ನು ನೋಡಿದಾಗ ಅಲ್ಲಿ ಪರಿಪೂರ್ಣವಾದಂಥ ಒಂದು ಜಯ ಈ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗ್ತದೆ. ಇನ್ನು ಸ್ವಲ್ಪನೇ ದಿನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಮುಖ್ಯಮಂತ್ರಿ ಪಟ್ಟವನ್ನ ಏರ್ತಾರೆ ಅಂತ ಹೇಳಿ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲು ಈಗ ನಾವು ಪ್ರಶ್ನಾಲಗ್ನದಲ್ಲಿ ನೋಡಿದಾಗ ಪರಿಪೂರ್ಣವಾದಂಥ ಯೋಗ ಅಂತ ಹೇಳುವಂಥದ್ದು, ಆ ಥರ ಅಲ್ಪಯೋಗ ಇರುವಂಥದ್ದು ಕೂಡ ಪ್ರಶ್ನೆಯಲ್ಲಿ ಗೊತ್ತಾಗುತ್ತೆ. ಪರಿಪೂರ್ಣವಾದಂಥ ಯೋಗ ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಮುಂದಿನ ಅವಧಿ ಅಂತ ತಗೊಂಡ್ರೆ ನಾವೇನು ಈ ಒಂದು ಸರ್ಕಾರದ ಒಂದು 2.5 ವರ್ಷ ಮುಂದಿನ ಅವಧಿ ಇದೆ, ಆ ಅವಧಿಯನ್ನ ಪೂರ್ಣ ಪ್ರಮಾಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಡೆಸ್ಕೊಂಡು ಹೋಗ್ತಾರೆ, ಸಮರ್ಥರಾಗಿ ನಡೆಸ್ತಾರೆ ಅಂತಕ್ಕಂಥದ್ದು ಭವಿಷ್ಯದಲ್ಲಿ ಹೇಳುವಂಥದ್ದು. ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬಂದ್ರೆ ಅವರು ಅಧಿಕಾರ ಬಿಟ್ಕೊಡ್ತಕ್ಕಂಥ ಸಾಧ್ಯತೆಗಳು ಇದೆಯಾ ಅಂತ? ಅಧಿಕಾರ ಬಿಟ್ಕೊಡ್ತಾರೆ ಬಿಟ್ಕೊಡಲ್ಲ ಅನ್ನೋ ಪ್ರಶ್ನೆಯನ್ನ ನಾವು ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ, ಅವ್ರ ಬಲಾಬಲಗಳು ಹೇಗಿದೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವರು ಯೋಗ್ಯರಿದ್ದಾರ, ಈಗ ಗ್ರಹ ಸ್ಥಿತಿ, ನಮ್ಮ ದೈವ ಬಲ ಅಥವಾ ಪಂಚಾಂಗದ ಬಲ, ಆ ಶಾಸ್ತ್ರದ ವಿಚಾರಕ್ಕೆ ಹೋದಾಗ ಅವರು ಖಂಡಿತವಾಗ್ಲೂ ಈ ಮುಂದಿನ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಿ ಪಟ್ಟವನ್ನು ಸ್ವೀಕಾರ ಮಾಡ್ತಾರೆ ಅನ್ನತಕ್ಕಂಥದ್ದು ವಾಣಿಯಲ್ಲಿ ನುಡಿದಿರುವಂತದ್ದು. ಈಗ ಹೈಕಮಾಂಡ್ ಅಲ್ಲಿ ಡಿ.ಕೆ. ಶಿವಕುಮಾರ್ಗೆ 2 ವರ್ಷ, ಸಿದ್ದರಾಮಯ್ಯಗೆ 3 ವರ್ಷ ಕೊಡಬೇಕು ಅನ್ನೋ ಒಂದು ತೀರ್ಮಾನ ನಡೀತಾ ಇದೆ. ಇದು ಸಫಲ ಆಗುತ್ತಾ? ಅದೇ ಈಗ ನಾವು ಡಿ.ಕೆ. ಶಿವಕುಮಾರ್ ಅವರ ಭವಿಷ್ಯವನ್ನು ನೋಡಿದಾಗ ಅದರಲ್ಲಿ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಇವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಅಂತ. ಆ ಅಧಿಕಾರವನ್ನು ಖಂಡಿತವಾಗ್ಲೂ ಸ್ವೀಕಾರ ಮಾಡ್ತಾರೆ, ಇವರು ಮುಂದೆ ಸಿಎಂ ಆಗೇ ಆಗ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದ ಎಂಎಲ್ಎಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ ಕೆ.ಎನ್. ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ಸಾಮರ್ಥ್ಯದಲ್ಲೇ ಮತ್ತೆ ಎಲೆಕ್ಷನ್ ಮಾಡಿ ಗೆದ್ರೆ ಮಾತ್ರ ಸರ್ಕಾರ ಮಾಡ್ಕೊಳ್ಳಿ, ಅವರೇ ಸಿಎಂ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಕ್ಷದ ವಿಚಾರದಲ್ಲಿ ಆಂತರಿಕವಾಗಿ ಅವರು ಏನ್ ಬೇಕಾದ್ರೂ ಹೇಳ್ಕೋಬಹುದು, ನಾವು ಭವಿಷ್ಯ ಹೇಳ್ಬಹುದು. ಭವಿಷ್ಯದಲ್ಲಿ ಶಿವಕುಮಾರ್ ಅವರ ಭವಿಷ್ಯ ಹೇಗಿದೆ ಅಂತ ಹೇಳ್ಬಹುದು. ಪಕ್ಷದ ಅವರವ್ರ ಪರ ಇರ್ತಕ್ಕಂಥ ಅವರವರ ಎಂಎಲ್ಎಗಳು ಅವರವ್ರ ಪರವಾಗಿ ಮಾತಾಡ್ಕೋತಾರೆ. ಅವರು ಕೆ.ಎನ್. ರಾಜಣ್ಣ ಅವರು ಯಾರ ಪರವಾಗಿದ್ದಾರೋ ಅವ್ರವ್ರ ಪರವಾಗಿ ಮಾತಾಡ್ತಾರೆ, ಅಥವಾ ಪಕ್ಷದ ಪರವಾಗಿರೋರು ಪಕ್ಷದ ಪರವಾಗಿ ಮಾತಾಡ್ತಾರೆ. ಸಿದ್ದರಾಮಯ್ಯ ಅವ್ರ ಪರವಾಗಿರುವಂತ ಒಂದಷ್ಟು ಜನ ಎಂಎಲ್ಎಗಳು ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿರುವಂತವ್ರು ಅವ್ರ ಪರವಾಗಿ ಮಾತಾಡ್ತಾರೆ. ಅವರ ವೈಯಕ್ತಿಕವಾದಂತಹ ಅಭಿಪ್ರಾಯಗಳನ್ನು ಅವರು ವ್ಯಕ್ತಪಡಿಸಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ನಮ್ಮ ಶಾಸ್ತ್ರದ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ ನಡೆದಿರತಕ್ಕಂಥ ನುಡಿ, ಅವರ ಒಂದು ಏನು ಅಭಿಮಾನಿ ಬಳಗ ಏನಿದೆ ಅಥವಾ ಅವರ ಕಾರ್ಯಕರ್ತರು ಮಂದಿರಕ್ಕೆ ಬಂದು ನಮ್ಮಲ್ಲಿ ಪ್ರಶ್ನೆಯನ್ನಿಟ್ಟಾಗ ಬಂದಂತ ಆ ಪ್ರಶ್ನೆ ವಿಚಾರವನ್ನ ನಾನಿಲ್ಲಿ ನಿಮ್ಮ ಹತ್ರ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಅಧಿಕಾರವನ್ನ ಸ್ವೀಕಾರ ಮಾಡಿದ್ರೆ ಮುಂದಿನ ಏನು 2.5 ವರ್ಷ ಈ ಕಾಂಗ್ರೆಸ್ ಸರ್ಕಾರದ ಅವಧಿ ಇದೆ, ಖಂಡಿತವಾಗ್ಲೂ 2.5 ವರ್ಷವನ್ನ ಪರಿಪೂರ್ಣವಾಗಿ ಅವರು ಪೂರೈಸ್ತಾರೆ ಅಂತ ಹೇಳಿ ಮುಖಾಂತರ ಹೇಳ್ಬೋದು.